my dear students, welcome to this online class. In this class, we will be discussing about one of the important sonnets written by John Milton. This poem has been prescribed for your syllabus by the University of Mysore for the second sem students, BA students who are studying in the academic year 2020-21. Before analyzing the actual text of the poem, let us talk about a little bit about John Milton, his life, his career and his achievements. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ಆನ್ಲೈನ್ ತರಗತಿಯಲ್ಲಿ ನಾವು ಜಾನ್ ಮಿಲ್ಟನ್ ಎಂಬ ಪ್ರಖ್ಯಾತ ಇಂಗ್ಲಿಷ್ ಸಾಹಿತ್ಯದ ಕವಿ ಬರೆದಿರ್ತಕ್ಕಂತಹ ಆನ್ ಈಸ್ ಬ್ಲೈಂಡ್ನೆಸ್ ಎಂಬ ಸುನಿತದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಇದನ್ನು ನಿಮ್ಮ ಸಿಲೆಬಸ್ನಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ನಾವು ಈ ಒಂದು ಪದ್ಯವನ್ನು ಸವಿಸ್ತರವಾಗಿ ಚರ್ಚಿಸುವ ಮೊದಲು ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಯಾದ ಜಾನ್ ಮಿಲ್ಟನ್ನ ಒಂದು ಹಿನ್ನೆಲೆ, ಆತನ ಶಿಕ್ಷಣ ಮತ್ತು ಆತನ ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. John Milton was born in London on 9th December 1608. After university, he spent 6 years in his father's country home in Buckinghamshire, following a rigorous course of independent study, including both classical and modern works to prepare for a career as a poet. ಅಂದರೆ ಜಾನ್ ಮಿಲ್ಟನ್ ಮೂಲತಃ ಇಂಗ್ಲೆಂಡ್ನ ಲಂಡನ್ನಲ್ಲಿ 1608ರಲ್ಲಿ ಜನನ ಹಾಕ್ತಾರೆ. ನಾನು ಇಲ್ಲಿ ಅವರ ತಂದೆ ತಾಯಿ ಯಾರು ಮತ್ತು ಅವರು ಎಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ತಾ ಹೋಗೋದಿಲ್ಲ. ಬದಲಾಗಿ ಒಂದು ಚಿಕ್ಕದಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾನೆ. ಸೊ ಇವರು ವಿಶ್ವವಿದ್ಯಾಲಯದ ಶಿಕ್ಷಣವನ್ನು ಪಡ್ಕೊಂಡ ನಂತರ ಇವರು ವಾಪಸ್ಸು ತಮ್ಮ ತಂದೆ ಊರಾದಂತಹ ಬಂಕಿಂಗ್ಹ್ಯಾಮ್ಶೈರ್ಗೆ ಹೋಗಿಬಿಟ್ಟು ಅಲ್ಲಿ ಸುಮಾರು 6 ವರ್ಷಗಳ ಕಾಲ ಕಠಿಣವಾದಂಥ ಸ್ವತಂತ್ರವಾದ ಅಧ್ಯಯನವನ್ನು ಕೈಗೊಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ತನ್ನೊಬ್ಬ ಮಹತ್ತರವಾದ ಕವಿ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದರಿಂದಾಗಿ ಇವರು ಆಧುನಿಕ ಪಠ್ಯಗಳು ಮತ್ತು ಪುರಾತನ ಸಾಹಿತ್ಯದ ಪಠ್ಯಗಳನ್ನು ಅಧ್ಯಯನ ಮಾಡಿ ಇವರೊಬ್ಬ ಮಹತ್ತರವಾದಂಥ ಒಂದು ದೊಡ್ಡದಾದಂಥ ಕವಿ ಆಗಬೇಕು ಅನ್ನುವಂತಹ ಅಭಿಲಾಷೆಯನ್ನು ಹೊಂದಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ಬಹಳಷ್ಟು ಅಧ್ಯಯನವನ್ನು ಮಾಡ್ತಾರೆ. ಮಿಲ್ಟನ್ ವಾಸ್ ಪ್ರೊಫಿಷಿಯೆಂಟ್ ಇನ್ ಲ್ಯಾಟಿನ್, ಗ್ರೀಕ್, ಹಿಬ್ರೂ, ಫ್ರೆಂಚ್, ಸ್ಪ್ಯಾನಿಷ್, ಇಟಾಲಿಯನ್, ಓಲ್ಡ್ ಇಂಗ್ಲಿಷ್ ಆ್ಯಂಡ್ ಡಚ್. ಅಂದರೆ ಜಾನ್ ಮಿಲ್ಟನ್ ಹಲವಾರು ಭಾಷೆಗಳನ್ನು ಅಧ್ಯಯನ ಮಾಡಿ ಆ ಭಾಷೆಗಳಿರತಕ್ಕಂತಹ ಸಾಹಿತ್ಯವನ್ನು ಹೆಚ್ಚು ಓದ್ಕೊಂಡಿರ್ತಾರೆ. ಸೊ ಅದರಿಂದಲೇ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಹಾನ್ ಗ್ರಂಥಗಳನ್ನು ರಚಿಸಲು ಸಾಧ್ಯ ಆಗಿರ್ತಕ್ಕಂಥದ್ದು. ಸೊ ಈ ವಾಸ್ ವೆರಿ ವೆಲ್ ವರ್ಸ್ಡ್ ಇನ್ ಫಾರಿನ್ ಲ್ಯಾಂಗ್ವೇಜಸ್ ಲೈಕ್ ಲ್ಯಾಟಿನ್, ಗ್ರೀಕ್, ಆ್ಯಂಡ್ ಈ ಆಲ್ಸೋ ಸ್ಟಾರ್ಟೆಡ್ ರೈಟಿಂಗ್ ಇನ್ ಬೋತ್ ಲ್ಯಾಟಿನ್ ಆ್ಯಂಡ್ ಇಂಗ್ಲಿಷ್ ಇನ್ ಈಸ್ ಅರ್ಲಿ ಕೆರಿಯರ್ ಆಸ್ ಎ ಪೊಯೆಟ್. ಸೊ ಡಚ್, ಹೀಗೆ ಹಲವಾರು ಯುರೋಪಿನ ಭಾಷೆಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡೆದಿದ್ದರಿಂದಾಗಿ ಇಂಗ್ಲಿಷ್ ಮಹಾಕಾವ್ಯಗಳನ್ನು ರಚಿಸಲು ಅವ್ರಿಗೆ ಸಾಧ್ಯ ಆಯಿತು ಅಂತ ಹೇಳಬಹುದು. ಹಾಗೆಯೇ ನಾವು ಇದ್ರ ಬಗ್ಗೆ ಮುಂದುವರಿತಾ, ಡ್ಯೂರಿಂಗ್ ಹಿಸ್ ಪೀರಿಯಡ್ ಆಫ್ ಪ್ರೈವೇಟ್ ಸ್ಟಡಿ ಮಿಲ್ಟನ್ ಕಂಪೋಸ್ಡ್ ಎ ನಂಬರ್ ಆಫ್ ಪಾಮ್ಸ್. ಅಂದರೆ ಇವರು ಸ್ವತಂತ್ರವಾದಂತಹ ಏಕಾಂತದಲ್ಲಿ ಕುಳಿತುಕೊಂಡು ಮನೆಯಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಹಲವಾರು ಪ್ರಮುಖವಾದಂತಹ ಕೃತಿಗಳನ್ನು ರಚನೆ ಮಾಡ್ತಾರೆ. ಅದರಲ್ಲಿ ನಾನು ಕೆಲವನ್ನು ಮಾತ್ರ ನಿಮಗೆ ಇಲ್ಲಿ ಕೊಡ್ತೇನೆ, ಯಾಕಂದರೆ ಇವರು ಬಹಳಷ್ಟು ಕೃತಿಗಳನ್ನು ಬರೆದಿದ್ರು ಕೂಡ ನಾನು ಅವುಗಳ ಬಗ್ಗೆ ಮಾತಾಡ್ತಾ ಹೋಗೋದಿಲ್ಲ. ಆನ್ ದಿ ಮಾರ್ನಿಂಗ್ ಆಫ್ ಕ್ರೈಸ್ಟ್ಸ್ ನೇಟಿವಿಟಿ ಅಂತಕ್ಕಂಥ ಒಂದು ದೊಡ್ಡದಾದಂಥ ಕಾವ್ಯವನ್ನು ಬರೀತಾರೆ. ಹಾಗೆಯೇ ಇವ್ರ ಬಗ್ಗೆ ಹೆಚ್ಚು ಅಂದರೆ ಶೇಕ್ಸ್ಪಿಯರ್ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂತಹ ಜಾನ್ ಮಿಲ್ಟನ್ ಶೇಕ್ಸ್ಪಿಯರ್ ಬಗ್ಗೆ ಒಂದು ದೀರ್ಘವಾದಂತಹ ಕವನವನ್ನು ಬರೀತಾರೆ, ಆನ್ ಶೇಕ್ಸ್ಪಿಯರ್ ಅಂತಂದ್ಬಿಟ್ಟು. ದಿ ಕಂಪ್ಯಾನಿಯನ್ ಪೊಯಮ್ಸ್ ಲೈಕ್ ಲಲೆಗ್ರೋ ಆ್ಯಂಡ್ ಇಲ್ ಪೆನ್ಸೆರೋಸೋ ಆ್ಯಂಡ್ ದಿ ಪ್ಯಾಸ್ಟೋರಲ್ ಎಲಿಜಿ ಲಿಸಿಡಸ್, ಇವು ಪ್ರಮುಖವಾದಂಥವು. ಇನ್ನೂ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇಲ್ಲಿ ಲಿಸಿಡಸ್ ಅಂತಕ್ಕಂಥದ್ದು ಒಂದು ಶೋಕಗೀತೆ, ಇದು ಪ್ಯಾಸ್ಟೋರಲ್ ಎಲಿಜಿ ಅಂದರೆ ಎಲಿಜಿ ಅಂತಂದರೆ ಶೋಕಗೀತೆ ಅಂತ ಹೇಳ್ಬೋದು. ಲಲೆಗ್ರೋ ಆ್ಯಂಡ್ ಇಲ್ ಪೆನ್ಸೆರೋಸೋ ಅಂತಕ್ಕಂಥದ್ದು ಒಂದು ಜೋಡಿ ಪದ್ಯಗಳು ಅಂತ ಹೇಳಬಹುದು. ಹಾಗೆಯೇ ಡ್ಯೂರಿಂಗ್ ದಿ ಇಂಗ್ಲಿಷ್ ಸಿವಿಲ್ ವಾರ್
Milton championed the cause of the Puritans and Oliver Cromwell and wrote a series of pamphlets advocating radical political topics including the morality of divorce, the freedom of the press, ಪಾಪ್ಯುಲಿಸಮ್ ಆ್ಯಂಡ್ ಸ್ಯಾಂಕ್ಷನ್ಡ್ ರಿಜಿಸೈಡ್. ಅಂದರೆ ಇವರು ಬದುಕಿದ್ದಂತಹ ಕಾಲಘಟ್ಟ ಅಷ್ಟೇನೂ ಸುಗಮವಾಗಿರಲಿಲ್ಲ. ತುಂಬ ರಾಜಕೀಯ ಮತ್ತು ಧಾರ್ಮಿಕ ಸಂಗತಿಗಳಿಂದ ಹಲವಾರು ಅಸ್ಥಿರತೆಗಳು ಇಂಗ್ಲೆಂಡ್ನಲ್ಲಿ ನಡೀತಾ ಇರ್ತದೆ, ಧಾರ್ಮಿಕ ಕಾರಣಗಳಿಗಾಗಿ, ರಾಜಕೀಯ ಕಾರಣಗಳಿಗಾಗಿ. ಸೊ ಇವರು ಪ್ರಾರಂಭದಲ್ಲಿ ಹೆಚ್ಚು ಹೆಚ್ಚು ಈ ವಿಷಯಗಳ ಬಗ್ಗೆನೇ ತಮ್ಮ ಕೃತಿಗಳಲ್ಲಿ ಮಾತಾಡ್ತಾ ಹೋಗ್ತಾರೆ. ಸೊ ಇಂಗ್ಲೆಂಡ್ನಲ್ಲಿ 1647ರಲ್ಲಿ ಒಂದು ದೊಡ್ಡದಾದಂತಹ ನಾಗರಿಕ ಅಂತರ್ಯುದ್ಧ, ಜನರ ದಂಗೆ ಉಂಟಾಗುತ್ತೆ, ಯುದ್ಧ ನಡೀತದೆ. ಆ ಒಂದು ಸಂದರ್ಭದಲ್ಲಿ ಇವರು ಜನರ ಹಕ್ಕುಗಳಿಗಾಗಿ ಪ್ರತಿಪಾದಿಸ್ತಾ ಹೋಗ್ತಾರೆ. ಹಾಗೆಯೇ ಆಲಿವರ್ ಕ್ರೌನ್ವೆಲ್ ಅಂತಕ್ಕಂಥ ಒಬ್ಬ ಇಂಗ್ಲೆಂಡ್ನ ರಾಜನ ಆಸ್ಥಾನದಲ್ಲಿ ಇವರು ಇದ್ದಂಥ ಸಂದರ್ಭದಲ್ಲಿ ಅವನ ಪರವಾಗಿ ಕೆಲಸ ಮಾಡ್ತಾರೆ ಮತ್ತು ಹಲವಾರು ಕರಪತ್ರಗಳನ್ನು ಜನರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಇವರು ಬರೆದು ಹಂಚ್ತಾ ಇರ್ತಾರೆ. ಸೊ ಇವರ ಒಂದು ರಾಜಕೀಯ ವಿಚಾರಗಳಿಗಾಗಿ ಇವರು ಹೆಚ್ಚು ಹೆಚ್ಚು ವಿವಾದವನ್ನು ಸೃಷ್ಟಿಸ್ಕೊಂಡಿರ್ತಾರೆ. ಸೊ ಅದೇ ಒಂದು ಸಂದರ್ಭದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಇವರು ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು ಮತ್ತು ಪಾಪ್ಯುಲಿಸಮ್ ಅಂದರೆ ಜನರ ಹಕ್ಕುಗಳಿಗಾಗಿ ಧ್ವನಿ ಎತ್ತುವುದು ಅಂತ ಅರ್ಥ. ಹಾಗೆಯೇ ಸ್ಯಾಂಕ್ಷನ್ಡ್ ರಿಜಿಸೈಡ್ ಅಂತಂತಂದರೆ ರಾಜಹತ್ಯೆ. ಒಂದು ವೇಳೆ ರಾಜನಾದಂಥವನು ಈಗ ಚರ್ಚ್ ಆಫ್ ಇಂಗ್ಲೆಂಡ್ ಅಂದರೆ ಇಂಗ್ಲೆಂಡ್ನ ಧರ್ಮ, ಕ್ರೈಸ್ತ ಧರ್ಮವನ್ನು ಪರಿಪಾಲಿಸಬೇಕು. ಒಂದು ವೇಳೆ ಆತ ಪರಿಪಾಲಿಸಲಿಲ್ಲ ಅಂತಂದರೆ ಆತನನ್ನು ಕೂಡ ಹತ್ಯೆ ಮಾಡ್ತಕ್ಕಂಥ ಹಕ್ಕು ಜನರಿಗಿದೆ ಅನ್ನತಕ್ಕಂಥದ್ದನ್ನು ಈತ ಪ್ರತಿಪಾದಿಸ್ತಾ ಹೋಗ್ತಾರೆ. ಸೊ ಮಿಲ್ಟನ್ ಆಲ್ಸೋ ಸರ್ವ್ಡ್ ಆ್ಯಸ್ ಸೆಕ್ರೆಟರಿ ಫಾರ್ ಫಾರಿನ್ ಲ್ಯಾಂಗ್ವೇಜಸ್ ಇನ್ ಕ್ರೌನ್ವೆಲ್ಸ್ ಗೌರ್ನಮೆಂಟ್. ಜಾನ್ ಮಿಲ್ಟನ್ ಆಲಿವರ್ ಕ್ರೌನ್ವೆಲ್ ಇಂಗ್ಲೆಂಡ್ನ ರಾಜನಾಗಿದ್ದಂಥ ಸಂದರ್ಭದಲ್ಲಿ ಸೊ ಆತನ ಆಸ್ಥಾನದಲ್ಲಿ ಸರ್ಕಾರದಲ್ಲಿ ವಿದೇಶಿ ಭಾಷೆಗಳ ವಿಭಾಗದಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಸರ್ಕಾರದ ಆದೇಶಗಳಿರ್ಬೋದು ಮತ್ತು ಪ್ರಕಟಣೆಗಳಿರ್ಬೋದು ಇವುಗಳನ್ನು ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡಿ ಅವುಗಳನ್ನು ಕಳಿಸ್ತಾ ಇರ್ತಾರೆ. ಸೊ ಯಾಕಂತಂದರೆ ಇವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿರೋದ್ರಿಂದಾಗಿ ಹೆಚ್ಚು ಹೆಚ್ಚು ಭಾಷೆಗಳಲ್ಲಿ ಅಧ್ಯಯನವನ್ನು ಮಾಡಿದ್ರಿಂದಾಗಿ ಮತ್ತು ಅದರಲ್ಲಿ ನುರಿತತೆಯನ್ನು ಇವರು ಪರಿಜ್ಞಾನವನ್ನು ಹೊಂದಿದ್ದರಿಂದಾಗಿ ಎಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟು ಆಫ್ಟರ್ ದಿ we will be continuing the life and works of John Milton. After the restoration of Charles II to the throne in 1660, Milton was arrested as a defender of the Commonwealth, fined and then released. ನೋಡಿ ಪ್ರೀತಿ ವಿದ್ಯಾರ್ಥಿಗಳು, ಇವರ ರಾಜಕೀಯ ನಿಲುವುಗಳಿಗಾಗಿ ಏನಾಗುತ್ತೆ ಅಂತಂದರೆ ಇವರು 1660ರಲ್ಲಿ ಅರೆಸ್ಟ್ ಮಾಡಲಂತಹ ಪರಿಸ್ಥಿತಿ ಬಂದುಬಿಡ್ತದೆ. ಸೊ ಚಾರ್ಲ್ಸ್ ಎರಡನೇ ದೊರೆ ಇಂಗ್ಲೆಂಡ್ನಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಾನ್ ಮಿಲ್ಟನ್ನ ಅರೆಸ್ಟ್ ಮಾಡಲಾಗ್ತದೆ ಮತ್ತು ಅವ್ರಿಗೆ ಫೈನನ್ನು ಹಾಕಲಾಗ್ತದೆ ಮತ್ತು ನಂತರ ಅವರನ್ನು ರಿಲೀಸ್ ಮಾಡಲಾಗ್ತದೆ. ಹಿ ಲೀವ್ಡ್ ದಿ ರೆಸ್ಟ್ ಆಫ್ ಹಿಸ್ ಲೈಫ್ ಇನ್ ಸೆಕ್ಲೂಷನ್ ಇನ್ ದ ಕಂಟ್ರಿ. ಇವರು ಸಾಮಾನ್ಯವಾಗಿ ಅಷ್ಟೊತ್ತಿಗೆಲ್ಲ ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡಿದ್ದರಿಂದಾಗಿ ಏಕಾಂತದಲ್ಲಿ ತಮ್ಮ ಊರಿನಲ್ಲಿ ಉಳ್ಕೋತಾರೆ. ತಮ್ಮ ಉಳಿದ ಭಾಗವನ್ನು ತಮ್ಮ ಊರಿನಲ್ಲಿ ಉಳ್ಕೊಂಡು ಕಳೀತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ಇಂಗ್ಲೀಷ್ ಮಹಾಕಾವ್ಯಗಳನ್ನು ಪೂರ್ಣಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಕಂಪ್ಲೀಟಿಂಗ್ ದಿ ಬ್ಲ್ಯಾಂಕ್ ವರ್ಸ್ ಎಪಿಕ್ ಪಾಮ್ ಪ್ಯಾರಡೈಸ್ ಲಾಸ್ಟ್ ಇನ್ 1667, 1667ರ ಸಮಯದಲ್ಲಿ ಪರಿಪೂರ್ಣಗೊಳಿಸ್ತಾರೆ. ಯಾವುದು ಪ್ಯಾರಡೈಸ್ ಲಾಸ್ಟ್ ಅಂತ ಒಂದು ಇಂಗ್ಲೀಷ್ ಮಹಾಕಾವ್ಯವನ್ನು. ಅದೇ ರೀತಿ ಇದರ ಮುಂದುವರಿದ ಭಾಗವಾದಂಥ ಸೀಕ್ವೆಲ್ ಅಂದರೆ ಆ ಒಂದು ಕಾವ್ಯದ ಮುಂದುವರಿದ ಭಾಗ ಅಂತ ತಗೋಬೇಕು. ಪ್ಯಾರಡೈಸ್ ರಿಗೇನ್ಡ್ ಅಂತಕ್ಕಂಥ ಮತ್ತೊಂದು ಮಹಾಕಾವ್ಯವನ್ನು ಅವರು ರಚಿಸ್ತಾರೆ. ಹಾಗೆಯೇ ಸ್ಯಾಮ್ಸನ್ ಅಗನಿಸ್ಟ್ಸ್ ಅಂತಕ್ಕಂಥ ಒಂದು ದುರಂತವಾದಂಥ ನಾಟಕವನ್ನು ಬರೀತಾರೆ. ಸೊ ಅಲ್ಟಿಮೇಟ್ಲಿ ಜಾನ್ ಮಿಲ್ಟನ್ 1674ರಲ್ಲಿ ತೀರೋಗ್ತಾರೆ. ಸೊ ಇದು ಜಾನ್ ಮಿಲ್ಟನ್ ಮತ್ತು ಆತನ ಬದುಕು, ಆತನ ಬರಹಗಳು ಮತ್ತು ಆತನ ಚಿಂತನೆಯ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಈಗ ನಾವು ಆ್ಯಕ್ಚುವಲ್ ಆಗಿ ಬರ್ತಾ ಇರ್ತಕ್ಕಂಥದ್ದು ಜಾನ್ ಮಿಲ್ಟನ್ ಬರೆದಿರ್ತಕ್ಕಂಥ ಆನ್ ಈಸ್ ಬ್ಲೈಂಡ್ನೆಸ್ ಎಂಬ ಪದ್ಯದ ಬಗ್ಗೆ. ಸೊ ಈ ಒಂದು ಪದ್ಯದಲ್ಲಿ, ಈ ಒಂದು ಸುನೀತದಲ್ಲಿ ಜಾನ್ ಮಿಲ್ಟನ್ ಯಾವುದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಯಾಕೆ ಅವರು ತಮ್ಮ ದೃಷ್ಟಿ ಕಳ್ಕೊಂಡ ನಂತರ ಯಾಕೆ ಅವರು ತಮ್ಮ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಹೆಚ್ಚು ಹೊರಿ ಹಾಕ್ತಾರೆ, ಚಿಂತನೆ ಮಾಡ್ತಾರೆ, ತುಂಬ ವೇದನೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಸೊ ಆನ್ ಈಸ್ ಬ್ಲೈಂಡ್ನೆಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ನೋನ್ ಆಫ್ ದಿ ಸಾನೆಟ್ಸ್ ಆಫ್ ಜಾನ್ ಮಿಲ್ಟನ್. ಜಾನ್ ಮಿಲ್ಟನ್ ಹಲವಾರು ಸುನೀತೆಗಳನ್ನು, ಸಾನೆಟ್ ಅಂತಂದರೆ ಕನ್ನಡದಲ್ಲಿ ಸುನೀತೆಗಳು ಅಂತ,
ಬರೆದಿದ್ರೂ ಕೂಡ ಆನ್ ಈಸ್ ಬ್ಲೈಂಡ್ನೆಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಅತ್ಯುತ್ತಮವಾದಂಥ ಒಂದು ಸುನಿತ. ಸೊ ದಿ ಪಾಮ್ may have been written as early as 1652. It was first published in 1673. ಅಂದರೆ ಜಾನ್ ಮಿಲ್ಟನ್ ಈ ಒಂದು ಸುನಿತವನ್ನು 1657ರಲ್ಲಿ ಬರೆದಿದ್ರೂ ಕೂಡ ಅದು ಪ್ರಕಟಣೆಗೊಂಡಿದ್ದು 1673ರಲ್ಲಿ. This poem is a sonnet. A sonnet consists of 14 lines divided into an 8-line unit known as an octave and a 6-line unit known as a sestet. ಈಗ ಆಲ್ರೆಡಿ ನೀವು ಕಳೆದ ಸೆಮಿಸ್ಟರ್ನಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶೇಕ್ಸ್ಪಿಯರಿಯನ್ ಸಾನೆಟನ್ನು ನೀವು ಅಧ್ಯಯನ ಮಾಡಿದರೆ, ಸೊ ಅದರಲ್ಲಿ ಶೇಕ್ಸ್ಪಿಯರ್ ತನ್ನದೇ ಆದಂಥ ರೀತಿಯಲ್ಲಿ ಶೈಲಿಯಲ್ಲಿ ಸಾನೆಟನ್ನು ರಚನೆ ಮಾಡಿದ್ದ. ಬಟ್ ಆದರೆ ಜಾನ್ ಮಿಲ್ಟನ್ ಬರೆದಿರ್ತಕ್ಕಂಥ ಈ ಸಾನೆಟ್ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತಂದರೆ ಜಾನ್ ಮಿಲ್ಟನ್ ಬರೆದಿರ್ತಕ್ಕಂಥ 14 ಸಾಲಿನ ಈ ಒಂದು ಸುನಿತದಲ್ಲಿ ಮೊದಲ 8 ಸಾಲುಗಳನ್ನು ಆಕ್ಟೇವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಉಳಿದ 6 ಸಾಲುಗಳ ಒಂದು ಗುಂಪನ್ನು ನಾವು ಸೆಸ್ಟೆಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಒಟ್ಟು ಒಂದು ಸಾನೆಟ್ನಲ್ಲಿ 14 ಸಾಲುಗಳಿರ್ತವೆ. ಆ ಸಾಲುಗಳಲ್ಲಿ ಮೊದಲ 8 ಸಾಲುಗಳನ್ನು ಆಕ್ಟೇವ್ ಅಂತ ಕರಿತೀವಿ. ಉಳಿದ 6 ಸಾಲುಗಳನ್ನು ಸೆಸ್ಟೆಟ್ ಅಂತ ನಾವು ಪರಿಗಣಿಸಬೇಕಾಗುತ್ತೆ. This poem is written in the first person, hence we can assume that the speaker of the poem is the poet himself. ಸಾಮಾನ್ಯವಾಗಿ ಈ ಒಂದು ಪದ್ಯವನ್ನು ನಾವು ಪ್ರಾರಂಭದಲ್ಲಿ ಓದಂಥ ಸಂದರ್ಭದಲ್ಲಿ ನಮಗೆ ಏನು ಅನ್ನಿಸ್ತದೆ ಅಂತಂತಂದರೆ ಫಸ್ಟ್ ಪರ್ಸನ್ ಇದು ಫಸ್ಟ್ ಪರ್ಸನ್ನಲ್ಲಿ ಬರೆದಿದ್ದಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ ದಿ ಸ್ಪೀಕರ್ ಆಫ್ ದಿ ಪೋಯಮ್ ಈಸ್ ದಿ ಪೋಯಟ್ ಹಿಮ್ಸೆಲ್ಫ್. ಸೊ ದಟ್ ಈಸ್ nobody who is going to speak in the poem. The writer of the poem is who is the speaker who is speaking about his feelings ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈಗ we will take up the actual text for the discussion. So let us see what will be there in the text, how John Milton has expressed his inner feelings and worries about his blindness. ಈಗ ನಾವು ನೈಜವಾದಂಥ ಟೆಕ್ಸ್ಟನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹೇಗೆ ಜಾನ್ ಮಿಲ್ಟನ್ ತನ್ನ ಭಾವನೆಗಳನ್ನು, ತನ್ನ ಕೊರಗಳನ್ನ, ವೇದನೆಯನ್ನು ಈ ಒಂದು ಪದ್ಯದಲ್ಲಿ, ಸುನಿತದಲ್ಲಿ ತಾನು ಹೇಗೆ ತನ್ನ ದೃಷ್ಟಿಯನ್ನು ಕಳೆದುಕೊಂಡ ಮತ್ತು ಮುಂದೆ ಅವನ ಬದುಕು ಏನು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಹೋಗ್ತಾನೆ. ಸೊ ವೆನ್ ಮಿಲ್ಟನ್ ಬಿಕಮ್ ಬ್ಲೈಂಡ್ ಈ ಬಿಗ್ಯಾನ್ ಟು ಥಿಂಕ್ ಅಬೌಟ್ ಹಿಸ್ ಫೇಟ್. ಅಂದರೆ ಜಾನ್ ಮಿಲ್ಟನ್ ತಾನು ಕುರುಡನಾದ ತಕ್ಷಣ ಅವನು ತನ್ನ ಬದುಕಿನ ಬಗ್ಗೆ, ತನ್ನ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ತಾ ಹೋಗ್ತಾನೆ. ಈ ಫೆಲ್ಟ್ very sad that he became blind even before he could complete half of his life. The world became dark and white. ಈಗ ಆತನ ಬದುಕು ತುಂಬಾ ಕತ್ತಲೆಯಿಂದ ಕೂಡಿದೆ ಮತ್ತು ಅವನು ತನ್ನ ಜೀವನದ ಅರ್ಧ ಭಾಗವನ್ನು ಕಳೆಯುವಷ್ಟರಲ್ಲೇ ದೇವರು ಅವನ ದೃಷ್ಟಿಯ ಕಣ್ಣನ್ನು ಕಿತ್ಕೊಂಡಿರಿಂದಾಗಿ ಅವನು ತುಂಬಾ ಓರಿಯಾಗಿದ್ದಾನೆ, ಚಿಂತಿತನಾಗಿದ್ದಾನೆ. ಸೊ ವಾಟ್ ಪೇನ್ಡ್ ಹಿಮ್ ಮೋಸ್ಟ್ ಈಸ್ ದಟ್ ಈಸ್ ಟ್ಯಾಲೆಂಟ್ ಆ್ಯಸ್ ಎ ಪೊಯೆಟ್ ಕುಡ್ ನಾಟ್ ಬಿ ಯೂಸ್ಡ್. ನನಗೆ ದೇವರು ಒಂದು ಅದ್ಭುತವಾದಂಥ ಕಾವ್ಯವನ್ನು ರಚನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದ. ಒಂದು ಕಾವ್ಯ ಅಂತಕ್ಕಂಥ ಒಂದು ಕವಿ ಅಂತಕ್ಕಂಥ ಒಂದು ಶಕ್ತಿ ನನ್ನಲ್ಲಿ ಇತ್ತು. ಈಗ ಆ ಒಂದು ಶಕ್ತಿಯನ್ನು ನಾನು, ಆ ಒಂದು ಪ್ರತಿಭೆಯನ್ನು ಯೂಸ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಯಾಕಂದರೆ ನಾನು ಬ್ಲೈಂಡ್ ಆಗಿರೋದ್ರಿಂದ ಅಂತಕ್ಕಂಥ ಕೊರಗು ಅವನಲ್ಲಿ ಇದೆ. ಆ್ಯಸ್ ಈ ಬಿಕೇಮ್ ಬ್ಲೈಂಡ್ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಹಿಮ್ ಟು ರೀಡ್ ಆ್ಯಂಡ್ ರೈಟ್. ಸಾಮಾನ್ಯವಾಗಿ ಕೂಡರಾದ ತಕ್ಷಣ ಅಥವಾ ದೃಷ್ಟಿಯನ್ನು ಕಳೆದುಕೊಂಡ ತಕ್ಷಣ ಯಾರೂ ಕೂಡ ಪ್ರಪಂಚವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಜಾನ್ ಮಿಲ್ಟನ್ ಕೂಡ ಪ್ರಪಂಚವನ್ನು ನೋಡೋಕ್ಕಾಗ್ತಾ ಇಲ್ಲ, ಓದೋಕ್ಕಾಗ್ತಾ ಇಲ್ಲ, ಬರೆಯೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಕೊರಗು ಅವನಲ್ಲಿ ಇದೆ. See, so when I consider how my light is spent, air of my days in this dark world and wide, and that one talent which is death to hide, lodged with me useless, though my soul more bent, to serve therewith my Maker and present my true account, lest he returning chide, doth God exact day labor light denied? I fondly ask but patience to prevent that murmur soon replies, God doth not need either man's work or his own gifts. Who best bear his mild yoke, they serve him best. His state is kingly, thousands at his bidding speed, and post over land and ocean without rest. They also serve who only stand and wait. So
ಈ ಪದ್ಯವನ್ನು ಓದಿದ ನಂತರ ನಮಗೆ ಏನನ್ನಿಸ್ತಾ ಇದೆ ಅಂತಂತಂದರೆ, ಜಾನ್ ಮಿಲ್ಟನ್ ತಾನು ತನ್ನ ಜೀವನದ ಅರ್ಧ ವಯಸ್ಸನ್ನು ದಾಟುವಷ್ಟರಲ್ಲೇ ದೃಷ್ಟಿಯನ್ನು ಕಳೆದುಕೊಂಡಿದ್ದದಾಗಿ ಆತ ಚಿಂತೆಯನ್ನು, ವೇದನೆಯನ್ನು ಮಾಡ್ತಾ ಇದ್ದಾನೆ. ನನಗೆ ದೇವರು ದೃಷ್ಟಿಯನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಹೇಗೆ ಸ್ಪೆಂಡ್ ಮಾಡಿದೆ. ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್. ಲೈಟ್ ಅಂತಂದರೆ ದೃಷ್ಟಿ, ಕಣ್ಣಿನ ನೋಟ. ದೇವರು ನನಗೆ ಕಣ್ಣಿನ ದೃಷ್ಟಿಯನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಹೇಗೆ ಉಪಯೋಗಿಸಿದೆ. ಒಳ್ಳೆಯದಕ್ಕೆ ಉಪಯೋಗಿಸ್ನ, ಕೆಟ್ಟದಕ್ಕೆ ಉಪಯೋಗಿಸ್ನ, ಅಥವಾ ಸರಿಯಾದಂತಹ ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಮಹತ್ವವಾದ ಕೃತಿಗಳನ್ನು ರಚನೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡ. ಈ ರೀತಿ ಹಲವಾರು ಪ್ರಶ್ನೆಗಳು ಈಗ ಅವನಲ್ಲಿ ಉಂಟಾಗ್ತಾ ಹೋಗ್ತಾಯಿದೆ. ವೆನ್ ಐ ಕನ್ಸಿಡರ್ ಅಂತಂದರೆ ನಾನು ಯೋಚನೆ ಮಾಡಿದಾಗ, ಸ್ಪೆಂಟ್ ಅಂತಂದರೆ ಹೇಗೆ ನಾನು ವ್ಯಯಿಸಿದೆ ಅನ್ನೋ ರೀತಿಯಲ್ಲಿ ತಿಳ್ಕೊಳ್ಬೇಕು. ಏರ್ ಆಫ್ ಮೈ ಡೇಸ್ ಇನ್ ದಿಸ್ ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಡ್. ಈಗ ನನ್ನ ಬದುಕು ತುಂಬ ಕತ್ತಲೆಯಿಂದ ಕೂಡಿದೆ, ಮತ್ತು ಆ ಕತ್ತಲು ಅಂತಕ್ಕಂಥದ್ದು ಮತ್ತಷ್ಟು ವಿಸ್ತಾರ ಆಗ್ತಾ ಹೋಗ್ತಿದೆ. ಸೊ ಡಾರ್ಕ್ ವರ್ಲ್ಡ್ ಅಂತಂದರೆ ಕತ್ತಲ ಜಗತ್ತು. ಈಗ ದೃಷ್ಟಿ ಇಲ್ಲದ ಜೀವನ, ಬದುಕು ಕತ್ತಲೆಯಿಂದ ಕೂಡಿದೆ ಅಂತ ತಿಳ್ಕೊಳ್ಬೇಕು. ಹಾಗೆಯೇ ವೈಡ್ ಅಂತಂದರೆ ವಿಸ್ತೃತವಾಗಿದೆ, ಅದು ಹೆಚ್ಚಾಗ್ತಾ ಹೋಗಿದೆ ದಿನದಿಂದ ದಿನಕ್ಕೆ. ಆ್ಯಂಡ್ ದಟ್ ಒನ್ ಟ್ಯಾಲೆಂಟ್ ವಿಚ್ ಇಸ್ ಡೆತ್ ಟು ಹೈಡ್ ಲಾರ್ಜ್ಡ್ ವಿತ್ ಮೀ ಯೂಸ್ಲೆಸ್ ದೋ ಮೈ ಸೋಲ್ ಮೋರ್ ಬೆಂಟ್. ಅಂದರೆ ಕವಿ ಅಂತಕ್ಕಂತಹ ಒಂದು ಪ್ರತಿಭೆ ನನ್ನಲ್ಲಿ ಇತ್ತು. ದೇವರು ನನಗೆ ಕೊಟ್ಟಿದ್ದ ಕವಿತೆಗಳನ್ನು, ಮಹಾಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ನನಗೆ ಕೊಟ್ಟಿದ್ದ. ಆ ಒಂದು ಪ್ರತಿಭೆ ಈಗ ನನ್ನಲ್ಲಿ ಉಪಯೋಗಕ್ಕೆ ಬಾರದ ಹಾಗೆ ಉಳಿದಿದೆ. ನಾನು ಏನು ಮಾಡಲಿ? ಈಗ ಅದು ಮರೆಯಾಗ್ತಾಯಿದೆ. ಹೈಡ್ ಅಂತಂದರೆ ಮರೆಯಾಗ್ತಕ್ಕಂಥದ್ದು. ಸೊ ಆ ಪ್ರತಿಭೆಯನ್ನು ಬಳಸ್ಕೊಳ್ದೆ ಹೋಗಿದರೆ ಅದು ಸಾವಾಗುತ್ತೆ. ಅದಕ್ಕೆ ಅದು ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ ಅನ್ನುವ ಮಟ್ಟಕ್ಕೆ ಇಲ್ಲಿ ಜಾನ್ ಮಿಲ್ಟನ್ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಆದರೂ ಕೂಡ ದೇವರ ಬಗ್ಗೆ ಆತನಿಗೆ ಪ್ರಾರಂಭದಲ್ಲಿ ಒಂದು ರೀತಿಯಲ್ಲಿ ನಂಬಿಕೆ ಇಲ್ಲ ಅನ್ನುವ ರೀತಿಯಲ್ಲಿ ಗೊತ್ತಾಗ್ತಿದ್ದು, ತದನಂತರ ದೇವರ ಬಗ್ಗೆ ಅದರಲ್ಲಿ ನಂಬಿಕೆ ಸ್ಥಿರವಾಗಿ ಉಳ್ಕೊಳ್ಳುತ್ತೆ. ಮೈ ಸೋಲ್ ಮೋರ್ ಬೆಂಟ್ ಅಂದರೆ ನನ್ನ ಮನಸ್ಸು, ನನ್ನ ಆತ್ಮ ಇನ್ನೂ ಕೂಡ ತುಡಿತಾ ಇದೆ. ಇನ್ನೂ ನಾನು ಮಹಾಕಾವ್ಯಗಳನ್ನು ರಚಿಸಬೇಕು, ಇನ್ನೂ ಕೂಡ ನಾನು ಹೆಚ್ಚು ಗ್ರಂಥಗಳನ್ನು ರಚಿಸಿ ದೇವರಿಗೆ ನಾನು ಸಮರ್ಪಿಸಬೇಕು ಅಂತಕ್ಕಂಥ ಒಂದು ಮನಸ್ಸು ಆತನಲ್ಲಿ ಹಾತೊರೀತಾ ಇದೆ. ಪೆಂಟ್ ಅಂದರೆ ಆ ಕಡೆ ಒಲವನ್ನು ತೋರ್ತಾ ಇದೆ. ಆದರೆ ದೇವರು ನನಗೆ ಈ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ, ದೃಷ್ಟಿ ಇಲ್ಲದ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ. ಟು ಸರ್ವ್ ದೇರ್ ವಿತ್ ಮೈ ಮೇಕರ್. ಅಂದರೆ ಮೇಕರ್ ಅಂತಂದರೆ ಇಲ್ಲಿ ಸರ್ವಶಕ್ತನಾದಂಥ ಭಗವಂತ, ಯೇಸು ಕ್ರಿಸ್ತ ಅಂತ ನಾವು ತಗೋಬೇಕು. ಮೈ ಮೇಕರ್ ಅಂತಂದರೆ ದೇವರು, ಸರ್ವಶಕ್ತನಾದ ಭಗವಂತ. ಸೊ ದೇವರನ್ನು ನಾನು ಸೇವೆ ಮಾಡುವುದಕ್ಕೆ ಕಾವ್ಯಗಳನ್ನು ರಚಿಸಬೇಕಾಗಿತ್ತು. ಆದರೆ ಈಗ ನನ್ನಲ್ಲಿ ಬರೆಯುವಂತಹ ಮತ್ತು ನೋಡ್ತಕ್ಕಂಥ ಈ ಎಲ್ಲ ಶಕ್ತಿ ಉಳಿದಿಲ್ಲ ಅನ್ನುವಂಥ ಕೊರಗಿದೆ. ಆ್ಯಂಡ್ ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್ ಲೆಸ್ಟ್ ಈ ರಿಟರ್ನಿಂಗ್ ಚೈಲ್ಡ್. ಅಂದರೆ ನಾನು ನನ್ನ ಎಲ್ಲ ಕಾವ್ಯವನ್ನು ರಚಿಸ್ತಕ್ಕಂಥ ಪ್ರತಿಭೆಯನ್ನು ಬಳಸಿ ದೇವರಿಗೆ ನಾನು ಕಾವ್ಯಗಳನ್ನು ಅರ್ಪಿಸಬೇಕಾಗಿತ್ತು. ಆದರೆ ಅದು ಆಗ್ತಾಯಿಲ್ಲ. ಒಂದು ವೇಳೆ ನಾನು ಈ ಭೂಮಿಯ ಮೇಲೆ ನನ್ನ ಅಂತಿಮ ದಿನ ಬಂದಂಥ ಸಂದರ್ಭದಲ್ಲಿ ದೇವರು ನನ್ನ ಕರೆಸಿಕೊಂಡಾಗ ನಾನು ಅವರ ಮುಂದೆ ಇವನೇನು ಮಾಡ್ದ ಅಂತ ಕೇಳಿದಾಗ ದೇವರು ನನ್ನನ್ನು ಹೀಯಾಳಿಸ್ಬಾರ್ದು, ನಿಂದಿಸಬಾರ್ದು, ನನ್ನ ಮೂದಲಿಸಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದರೆ ಲೆಸ್ಟ್ ಈ ರಿಟರ್ನಿಂಗ್ ಚೈಲ್ಡ್. ನಿನಗೆ ಒಂದು ಒಳ್ಳೆ ಅದ್ಭುತವಾದಂತಹ ಶಕ್ತಿಯನ್ನು ಕೊಟ್ಟಿದ್ದೆ, ಟ್ಯಾಲೆಂಟನ್ನು ಕೊಟ್ಟಿದ್ದೆ, ನೀನು ಆ ಒಂದು ಟ್ಯಾಲೆಂಟನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ದೇವರು ನನಗೆ ಹೇಳಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ತಮ್ಮ ವೇದನೆಯನ್ನು ಜಾನ್ ಮಿಲ್ಟನ್ ಹೊರ ಹಾಕ್ತಾ ಇದ್ದಾರೆ. ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ರೈಟ್ ಡಿನೈಡ್. ಅಂದರೆ ದೇವರು ನನ್ನಿಂದ ಆ ಒಂದು ಕಾವ್ಯ ರಚನೆಯ ಒಂದು ಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕಿತ್ಕೊಂಡು ನನ್ನಿಂದ ಮತ್ತಷ್ಟು ಕಷ್ಟ ಕೆಲಸವನ್ನು ಮಾಡಿ ಉತ್ತಮವಾದಂಥ ಕಾವ್ಯಗಳನ್ನು ರಚಿಸಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಶ್ನೆಯನ್ನು ಹಾಕೋದಕ್ಕೆ ಮುಂದೆ ಬರ್ತಾರೆ. ಆದರೆ ಆ ಪ್ರಶ್ನೆಯನ್ನು ಕೇಳೋದಕ್ಕಿಂತ ಮೊದಲೇ ಅವನಲ್ಲಿರ್ತಕ್ಕಂಥ ಪೇಷನ್ಸ್, ತಾಳ್ಮೆ ಅಂತಕ್ಕಂಥ ತಡೆ ಹಿಡಿತದೆ. ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಅಂತಂದರೆ ಕಠಿಣವಾದ ಪರಿಶ್ರಮ, ದಿನಪೂರ್ತಿ ಶ್ರಮವಹಿಸಿ ಏನನ್ನಾದರೂ ಫಲಪ್ರದವಾಗಿ ಉತ್ಪಾದಿಸುವುದು ಅಂತ ಅರ್ಥ. ಲೈಟ್ ಡಿನೈಡ್ ಅಂದರೆ ಅಷ್ಟು ದೇವರು ನನ್ನಿಂದ ನಿರೀಕ್ಷೆ ಮಾಡಿದ್ದ ಪಕ್ಷದಲ್ಲಿ ನನಗೆ ಯಾಕೆ ದೇವರು ನನ್ನ ದೃಷ್ಟಿಯನ್ನು ಕಿತ್ಕೊಂಡ ಅಂತ ಅಂದ್ಬಿಟ್ಟು, ಡಿನೈಡ್ ಅಂತಂದರೆ ನಿರಾಕರಿಸುವುದು ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಚೈಲ್ಡ್ ಅಂತಂದರೆ ಮೂದಲಿಸುವುದು, ತಿರಸ್ಕರಿಸುವುದು, ಬೈಯುವುದು, ನಿಂದಿಸುವುದು ಅನ್ನೋ ರೀತಿಯಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಐ ಫಾಂಡ್ಲಿ ಆಸ್ಕ್ ಬಟ್ ಪೇಷನ್ಸ್. ಈ ರೀತಿ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಆದರೆ ಅವನಲ್ಲಿರ್ತಕ್ಕಂಥ ಪೇಷನ್ಸ್ ಅಂತಕ್ಕಂಥ ಒಂದು ಶಕ್ತಿ ಆತನ ತಡೆ ಹಿಡಿತದೆ. ಟು ಪ್ರಿವೆಂಟ್ ದಟ್ ಮರ್ಮರ್ ಸೂನ್ ರಿಪ್ಲೈಸ್.
ಅದು ಗೊಣಗ್ತಾ ಇರ್ತದೆ, ಏನಾದರೂ ನಾನು ಕೇಳಬೇಕು ಅಂತ. ಆದರೆ ಆ ಪೇಷನ್ಸ್ ಇದೆಯಲ್ಲ, ಅದು ಅವನನ್ನು ತಡೀತದೆ. ಪ್ರಿವೆಂಟ್ ಅಂದರೆ ತಡೆಯುವುದು, ಫಾಂಡ್ಲಿ ಅಂತಂದರೆ ಪ್ರೀತಿಯಿಂದ ಅಪೇಕ್ಷೆಯಿಂದ. ಆ ತಾಳ್ಮೆ, ಅವನಲ್ಲಿರತಕ್ಕಂಥ ತಾಳ್ಮೆ, ಸಹನೆ ಯಾವ ರೀತಿ ಉತ್ತರ ಕೊಡುತ್ತೆ ಅಂತಂದರೆ, ಸೊ ಗಾಡ್ ಡತ್ ನಾಟ್ ನೀಡ್ ಈದರ್ ಮ್ಯಾನ್ಸ್ ವರ್ಕ್ ಆರ್ ಇಸ್ ಓನ್ ಗಿಫ್ಟ್ಸ್. ಅಂದರೆ ದೇವರು ಮನುಷ್ಯರಿಂದ ಯಾವುದೇ ರೀತಿಯಾದಂತಹ ವಸ್ತುಗಳಾಗಿರ್ಬೋದು, ಹಣ ಆಗಿರ್ಬೋದು, ಕೆಲಸಗಳಾಗಿರ್ಬೋದು ನಿರೀಕ್ಷೆ ಮಾಡುವುದಿಲ್ಲ. ದೇವರು ಮನುಷ್ಯನ ಯಾವುದೇ ಕೆಲಸಗಳಿಗಾಗಿ ಕಾಯ್ದು ಕುಳಿತಿರುವುದಿಲ್ಲ, ಪ್ರತಿಫಲವನ್ನು ಬಯಸುವುದಿಲ್ಲ. ಹೂ ಬೆಸ್ಟ್ ಬೇರ್ ಈಸ್ ಮೈಲ್ಡ್ ವರ್ಕ್. ಅಂದರೆ ಯಾವ ವ್ಯಕ್ತಿ ತನಗೆ ಬಂದಿರತಕ್ಕಂಥ ಸ್ಥಿತಿಯನ್ನು ಸಹನಶೀಲತೆಯಿಂದ ಕಾಯ್ತಾ ಇರ್ತಾರೋ ಮತ್ತು ಅದರ ಸಮಚಿತ್ತದಿಂದ ಸ್ವೀಕರಿಸ್ತಾರೋ ಅಂಥ ವ್ಯಕ್ತಿಗಳು ಕೂಡ ದೇವರಿಗೆ ತಮ್ಮ ಸೇವೆಯನ್ನು ಮಾಡಬಹುದು, ಅತ್ಯುತ್ತಮವಾದ ಸೇವೆಯನ್ನು ಕೊಡಬಹುದು ಅನ್ನುವ ರೀತಿಯಲ್ಲಿ ಕವಿಯ ಮನಸ್ಸಿನಲ್ಲಿ ಆ ತಾಳ್ಮೆ ಅಂತಕ್ಕಂಥದ್ದು ಹೇಳ್ತಾ ಹೋಗುತ್ತೆ, ಸಮಾಧಾನ ಪಡಿಸ್ತಾ ಹೋಗುತ್ತೆ. ಹೂ ಬೆಸ್ಟ್ ಬೇರ್ ಈಸ್ ಮೈಲ್ಡ್ ವರ್ಕ್. ಬೇರ್ ಅಂತಂದರೆ ಸಹಿಸುವುದು, ಸಮಚಿತ್ತದಿಂದ ಬಂದಿರತಕ್ಕಂಥ ಭಾರವನ್ನು ಸಹಿಸುವುದು. ಮೈಲ್ಡ್ ವೋಕ್ ಅಂದರೆ, ಮೈಲ್ಡ್ ಅಂದರೆ ಸಾಧಾರಣ ಅಂತ, ಯೋಕ್ ಅಂತಂದರೆ ಒಂದು ರೀತಿಯ ಭಾರವಾದಂಥ ಸ್ಥಿತಿ. ಈಗ ಬಂದಿದ್ದು ಏನು ದುಃಖದ ಸ್ಥಿತಿ ಏನಿದೆ ಅದನ್ನು ಸಹಿಸಿಕೊಂಡು ಸಮಾಧಾನ ಚಿತ್ತದಿಂದ ಮುಂದೆ ನಡೆದರೆ ಅಂಥವರು ಕೂಡ ದೇವರ ಸೇವೆಗೆ ಅರ್ಹರು ಅನ್ನುವ ರೀತಿಯಲ್ಲಿ ಆತನಲ್ಲಿರತಕ್ಕಂಥ ತಾಳ್ಮೆ ಅಂತಕ್ಕಂಥ ವ್ಯಕ್ತಿ ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಈಸ್ ಸ್ಟೇಟ್ ಈಸ್ ಕಿಂಗ್ಲಿ. ಹಾಗೇನೆ ಹೇಳುತ್ತೆ, ದೇವರು ಸಾಮಾನ್ಯ ಜನರ ಸೇವೆಗೋಸ್ಕರ ಏನೋ ಕಾಯೋದಿಲ್ಲ, ಬದಲಾಗಿ ದೇವರು ಅಂತಕ್ಕಂಥದ್ದು ಸರ್ವವ್ಯಾಪಿಯಾಗಿರ್ತಕ್ಕಂಥದ್ದು. ಆತನ ಸ್ಥಿತಿ ಇಡೀ ಭೂಮಂಡಲವನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು. ಕಿಂಗ್ಲಿ ಅಥವಾ ರಾಜ, ನಮ್ಮನ್ನೆಲ್ಲ ಸೃಷ್ಟಿರ್ತಕ್ಕಂಥ ರಾಜ. ಆತ ಕರೆದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನರು, ಸಾವಿರಾರು ಜನರು ಶರವೇಗದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಥೌಸಂಡ್ಸ್ ಅಟ್ ಇಸ್ ಬಿಡ್ಡಿಂಗ್ ಸ್ಪೀಡ್ ಅಂತಂದರೆ, ಬಿಡ್ಡಿಂಗ್ ಅಂದರೆ ಕರೆದಾಗ, ದೇವರು ಅವರನ್ನು ಆಮಂತ್ರಿಸಿದಾಗ, ಕರೆದಾಗ, ಕೇಳ್ಕೊಂಡಾಗ ಶರವೇಗದಲ್ಲಿ ಬಂದು ಆತನ ಸೇವೆಯನ್ನು ಮಾಡೋದಕ್ಕೆ ದೇವತೆಗಳಿದ್ದಾರೆ. ಏಂಜಲ್ಸ್ ಅಂತ ಮೀನ್ಸ್ ದೇರ್ ಆರ್ ಮೆನಿ ಏಂಜಲ್ಸ್ ಆ್ಯಂಡ್ ಗಾಡ್ಲಿ ಕ್ರಿಯೇಚರ್ಸ್ ಹೂ ಆರ್ ರೆಡಿ ಟು ವರ್ಕ್ ಫಾರ್ ದಿ ಸರ್ವಿಸ್ ಆಫ್ ದಿ ಗಾಡ್. ಸೊ ದಟ್ ಮೀನ್ಸ್ ದೇ ಆರ್ ಅಟ್ ದಿ ಬಿಡ್ಡಿಂಗ್ and they are ready to serve the God and post over land and ocean without rest. That means, so the angels who are ready to work for the God without rest, they are posted in all the domains of the world. ಅಂದರೆ ಪ್ರಪಂಚದ ಎಲ್ಲ ಕಡೆಯಲ್ಲೂ, ಅಂದರೆ ಭೂಮಿ ಇರ್ಬೋದು, ಸಾಗರ ಇರ್ಬೋದು, ಎಲ್ಲ ಕಡೆಯೂ ಕೂಡ ದೇವತೆಗಳು ಬಂದು ಆತನ ಸೇವೆಗೆ ತಮ್ಮನ್ನು ವಿಶ್ರಾಂತಿ ಇಲ್ಲದೆ ಸಮರ್ಪಿಸ್ಕೊಳ್ತಕ್ಕಂಥದ್ದು ಇದೆ. ಸೊ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳ ಒಂದು ಸೇವೆಯನ್ನು ದೇವರು ಅಷ್ಟೇನು ನಿರೀಕ್ಷಿಸುವುದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಆತನಲ್ಲಿರತಕ್ಕಂಥ ತಾಳ್ಮೆ ಅಂತಕ್ಕಂಥ ವ್ಯಕ್ತಿ ಆತನನ್ನು ಸಮಾಧಾನ ಮಾಡ್ತಾ ಹೋಗುತ್ತೆ. ಜಾನ್ ಮಿಲ್ಟನ್ನ ಸಮಾಧಾನ ಮಾಡ್ತಾ ಹೋಗುತ್ತೆ. ದೇ ಆಲ್ಸೋ ಸರ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೆಯ್ಟ್. ಅಂದರೆ ಯಾರು ಸಮಾಧಾನದಿಂದ, ಸಹನಶೀಲತೆಯಿಂದ ತಮಗೆ ಬಂದಿರತಕ್ಕಂಥ ಈ ಸ್ಥಿತಿಯನ್ನು ಸಹಿಸಿಕೊಂಡು ಕಾಯ್ಕೊಂಡು ತಾಳ್ಮೆಯಿಂದ ಕಾಯ್ಕೊಂಡು ಮುಂದೆ ಹೋಗ್ತಾರೆ, ಅವ್ರಿಗೆ ದೇವರು ಒಂದಲ್ಲ ಒಂದು ದಿನ ಅವ್ರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಅಧಿಕಾರವನ್ನು, ಅವಕಾಶವನ್ನು ಕೊಡುತ್ತೆ. ಅವ್ರನ್ನೂ ಕೂಡ ಕರೀತದೆ, ಅಂಥವರು ಕೂಡ ಸೇವೆಯನ್ನು ಮಾಡಬಹುದು ಅನ್ನುವಂಥ ಒಂದು ತಾಳ್ಮೆಯ ಉತ್ತರವನ್ನು ಅವನ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಜ್ಞೆ, ಅಂದರೆ ತಾಳ್ಮೆಯ ಪ್ರಜ್ಞೆ ಕೊಡ್ತಾ ಹೋಗುತ್ತೆ. ಹೀಗೆ ಜಾನ್ ಮಿಲ್ಟನ್ ತನ್ನ ಬದುಕಿನಲ್ಲಿ ಒಂದು ಕಾವ್ಯವನ್ನು ರಚನೆ ಮಾಡ್ತಕ್ಕಂಥ ಪ್ರತಿಭೆಯನ್ನು ನಾನು ಕಳ್ಕೊಳ್ತೀನೇನೋ, ನಾನು ಅದನ್ನು ಮುಂದೆ ಬಳಸ್ಕೊಳ್ಳೋಕ್ಕಾಗೋದಿಲ್ಲನೋ, ದೇವರು ನನಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದ, ಬಟ್ ಈಗ ಆ ಶಕ್ತಿ ನನ್ನಲ್ಲಿ ಇಲ್ಲವೇನೋ, ಮುಂದೆ ನಾನು ಏನು ಮಾಡಲಿ ಅನ್ನುವ ವೇದನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೊನೆಗೆ ಅವನಲ್ಲಿರ್ತಕ್ಕಂಥ ತಾಳ್ಮೆ ಅಂತಕ್ಕಂಥ ಒಂದು ವ್ಯಕ್ತಿ ಉತ್ತರವನ್ನು ಕೊಟ್ಟು, ಮುಂದೆ ನೀನು ದೇವರು ಕರೆದಂಥ ಸಂದರ್ಭದಲ್ಲಿ ನಿನಗೆ ಒಳ್ಳೆಯ ಅವಕಾಶವನ್ನು ಸಿಗುತ್ತೆ, ಆ ಅವಕಾಶವನ್ನು ಬಳಸ್ಕೊಂಡು ಅತ್ಯುತ್ತಮವಾದಂಥ ಕಾವ್ಯಗಳನ್ನು ರಚನೆ ಮಾಡಬಹುದು, ಮಹಾಕಾವ್ಯಗಳನ್ನು ರಚನೆ ಮಾಡಬಹುದು ಅನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಜಾನ್ ಮಿಲ್ಟನ್ ಫೈಂಡ್ಸ್ ಸೊಲೇಸ್ ಅಂಡ್ ಕಂಟೆಂಟ್ಮೆಂಟ್ ಆಫ್ಟರ್ ದಿ ಪೇಷನ್ಸ್ ಆ್ಯಸ್ ಗಿವನ್ ಇಮ್ ಎ ಕೈಂಡ್ ಆಫ್ ದಿ ಸೂಟೇಬಲ್ ಆನ್ಸರ್. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಈ ಒಂದು ಸಣ್ಣದಾದಂಥ ಪದ್ಯದಲ್ಲಿ ಜಾನ್ ಮಿಲ್ಟನ್ ತನ್ನ ಮಾನಸಿಕ ವೇದನೆಯನ್ನು, ಅಂದರೆ ತಾನು ಕುರುಡನಾದಂಥ ಸಂದರ್ಭದಲ್ಲಿ ಮಾನಸಿಕ ವೇದನೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸೊ ತದನಂತರ ಅದರಲ್ಲಿ ಕೊನೆಯ ಹಂತದಲ್ಲಿ ಅವರು ತೃಪ್ತಿಯನ್ನು ಹೊಂದ್ತಾರೆ. ಯಾವ ರೀತಿಯಲ್ಲಿ ಅಂತಂದರೆ, ನಾನು ಕೂಡ ಕಣ್ಣಿಲ್ಲದೆ ಇದ್ದರೂ ಕೂಡ, ದೃಷ್ಟಿನ ಕಳೆದುಕೊಂಡಿದ್ದರೂ ಕೂಡ, ದೇವರು ನನಗೆ ಕೊಟ್ಟಿರ್ತಕ್ಕಂಥ
ಒಂದು ಈ ಟ್ಯಾಲೆಂಟ್ ಅಂತ ಏನಿದೆ, ಕವಿತೆ ಬರೀತಕ್ಕಂಥ ಮಹಾಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥ ಟ್ಯಾಲೆಂಟ್ ಇದೆ, ಇದನ್ನು ನಾನು ಬಳಸ್ಕೊಂಡು ದೇವರ ಸೇವೆಯನ್ನು ಮಾಡಬಹುದು ಅನ್ನುವಂಥ ತೃಪ್ತಿಯ ಆಶಾಭಾವನೆಯನ್ನು ಹೊಂತ ಹೋಗ್ತಾನೆ. ದಟ್ ಮೀನ್ಸ್, ಸೊ ಇನ್ ದ ಬಿಗಿನಿಂಗ್ಸ್ ವಿ ಸಿ ದಟ್ ದಿ ಪೊಯೆಟ್ ವಾಸ್ pessimistic in nature. At the end of the sonnet, so we can see that poet is expressing, is hoping for the better future. He is optimistic about his ಫ್ಯೂಚರ್ ಆಫ್ ಪೊಯೆಟ್ರಿ ರೈಟಿಂಗ್ ಅಂತ ನಾವು ತಿಳ್ಕೊಳ್ಬಹುದು. ಸೊ ಪ್ರೀತಿ ವಿದ್ಯಾರ್ಥಿಗಳ ಈ ಒಂದು ಸಣ್ಣ ಪದ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿರ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನು ನಿಮಗೆ ನಾನು ತಕ್ಷಣವೇ ನೀಡ್ತೀನಿ. ಸೊ ನೀವು ಇದನ್ನು ಮನೇಲಿ ಕುಂತ್ಕೊಂಡು ಅಧ್ಯಯನ ಮಾಡಿ ಮತ್ತು 2-3 ಸಲ ಪೊಯಮ್ನೂ ಕೂಡ ಓದಿ. ಓಕೆ, ಥ್ಯಾಂಕ್ ಯು.